ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೋದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷ ದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮ ವೇದಾಂತವೇದ್ಯಂ ವಂದೇ ವಂದ್ಯಂ ವಿಧಿಭವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುಃ ದೇವತಾಮೌಳಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ರಾಮನವಮಿಯ ಪರ್ವಕಾಲ, ಪ್ರತಿಯೊಬ್ಬರೂ ಕೂಡ ಶ್ರೀರಾಮನನ್ನ ಬಿಡದೆ ಸ್ಮರಣೆ ಮಾಡಬೇಕಾದದ್ದು. ರಾಮ ಅಂತಂದ್ರೆ ಎಲ್ಲ ರೀತಿಯಿಂದ ಪರಿಪೂರ್ಣ ಅಂತ ಅರ್ಥ. ಎಲ್ಲಾ ರೀತಿಯಿಂದ ಪರಿಪೂರ್ಣ ವ್ಯಕ್ತಿ, ದೈವತ್ವ ಪರಿಪೂರ್ಣ, ಮನುಷ್ಯರಿಗೆ ಬೇಕಾಗುವ ಮಾನವ ಸಹಜವಾದ ವ್ಯವಸ್ಥೆಯಿಂದ ಪರಿಪೂರ್ಣ. ಯಾವ ಥರದ ವಿಷಯದಲ್ಲೂ ಕೂಡ ಕೊರತೆ ಅನ್ನೋದು ರಾಮನಲ್ಲಿ ಇರಲಿಲ್ಲ. ಏನಾದರೂ ಕಾರ್ಯ ಮಾಡ್ತೇವೆ, ಅಲ್ಲಿ ನಾವು ನಮಗೆ ನಾವೇ 100% ಅಂತ ಕೊಟ್ಬೇಕಷ್ಟೆ. ಆದರೆ ರಾಮ ಹಾಗಲ್ಲ. ರಾಮ ಎಲ್ಲ ರೀತಿಯಿಂದಲೂ 100% ಪೂರ್ಣ ಆಗಿದ್ದಂತೆ. ಇಂಥದ್ರಲ್ಲಿ ಅವನಲ್ಲಿ ಲೋಪ ಇದೆ ಅಂತ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಹಿರಿಯರು. ಅದಕ್ಕೆ ಸಂಗ್ರಹ ರಾಮಾಯಣದಲ್ಲಿ ನಾರಾಯಣ ಪಂಡಿತರು ಹೇಳುವಾಗ, ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುಃ ದೇವತಾಮೌಳಿರತ್ನಂ. ನೋಡಿ, ಎಷ್ಟು ಕಡೆ ರತ್ನಂ 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 ಅಂತ ಕರೀತಾರೆ ಅವರನ್ನು. ಏನಿದ್ರ ಅಭಿಪ್ರಾಯ ಅಂದ್ರೆ, ಭೂಷಾರತ್ನಂ, ಲೋಕದಲ್ಲಿ ರಾಮಚಂದ್ರ ಅಂದ್ರೆ ಹೇಗೆ ತಿಳಿಬೇಕು ನಾವು? ಅವನೇ ಒಂದು ದೊಡ್ಡ ರತ್ನ ಅಂತ. ಅವನಿಗೆ ಮತ್ತೊಂದು ಅಲಂಕಾರ ಬೇಕು ಅಂತಿಲ್ಲ. ಅಲಂಕಾರದ ವಸ್ತುಗಳಿಗೆ ಅವನ ಅಲಂಕಾರ ಅಂತ. ನಾವೆಲ್ಲ ಹೇಗೆ ಅಂದ್ರೆ, ಆಭರಣ ಹಾಕೊಂಡ್ಮೇಲೆ ಶೋಭಿಸ್ತೀವಿ. ಭಗವಂತ ಹಾಗಲ್ಲಂತೆ. ಅವನು ಹಾಕೊಂಡದ್ದಕ್ಕೆ ಆಭರಣಗಳು ಶೋಭಿಸ್ತಾವಂತೆ. ಇದೇ ಭಗವಂತನ ವ್ಯಕ್ತಿತ್ವ. ಹೇಗಿರಬೇಕು ಯೋಚನೆ ಮಾಡ್ರಿ, ಅವನು ಹೇಗಿದ್ದಾನೆ ಅಂತ. ಭೂಷಾರತ್ನಂ ಭುವನವಲಯಸ್ಯ ಅಖಿಲ ಆಶ್ಚರ್ಯ ರತ್ನಂ ಅಂತಂತಾರೆ. ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರವಾದ ವಸ್ತುಗಳು ಅಂತ. ಇವೆಲ್ಲ ಬಹಳ ಕಡೆ ಇವತ್ತು ಲೋಕದ ಪ್ರಸಿದ್ಧಿ. ಬಹಳ ಆಶ್ಚರ್ಯ ಅಂತ ಯಾವುದನ್ನು ಕರೀತಾರೆ? ಒಂದು 7 ಪರಿಗಣಿಸಿದ್ದಾರೆ ಅಲ್ವಾ? ಇವು ಲೋಕದಲ್ಲಿ ಅತ್ಯಾಶ್ಚರ್ಯ ಅಂತ 7 ಅಂತ, ಇನ್ಯಾವುದು ಇಲ್ಲೇ ಇಲ್ಲ. ಅದು ಒಂದು ಕಮಿಟಿ ಮಾಡಿರ್ತಾರೆ. ಅವ್ರ ಬುದ್ಧಿಗೆ ಯಾವ್ದು ತೋರಿಸ್ತದೋ ಅದಷ್ಟೇ ಆಶ್ಚರ್ಯ. ಇನ್ಯಾವುದು ಜಗತ್ತಿನಲ್ಲಿ ಆಶ್ಚರ್ಯವೇ ಇಲ್ಲ ಅನ್ನೋ ಹಾಗೆ ತೋರಿಸ್ತಾರೆ. ಒಂದು 4 ಬಿಲ್ಡಿಂಗ್
ಇಟ್ಟಿಗೆ ಇಟ್ಟು ಕಟ್ಟಿರ್ತಾರೆ, 1000 ವರ್ಷದ ಹಿಂದೆ, ಭಾರಿ ಆಶ್ಚರ್ಯ ಅಂತ ತೋರಿಸ್ತಿರ್ತಾರೆ. ಅಲ್ಲೆಲ್ಲೂ ಚೇತನವನ್ನು ತೋರಿಸ್ಲಿಲ್ಲ. ಇದೇ ದೊಡ್ಡ ಭ್ರಮೆ, ಪಾಶ್ಚಾತ್ಯರು ಹೇಳ್ಕೊಟ್ಟದ್ದು. ಎಲ್ಲೂ ಕೂಡ ಜಡವಸ್ತುಗಳನ್ನು ಆಶ್ಚರ್ಯ ಅಂತದ್ದಿಲ್ಲ, ಆದರೆ ಚೇತನ ವಸ್ತುವನ್ನು ಆಶ್ಚರ್ಯ ಅಂತ ಕರಿಬೇಕಂತೆ. ವೇದಗಳು ಹಾಗೆ ಹೇಳ್ಕೊಡ್ತಾರೆ. ಅದರಲ್ಲಿ ಯಾರು ಆಶ್ಚರ್ಯ? ಭಗವಂತನೇ. ಅದರಲ್ಲಿಯೂ ರಾಮರೂಪ ಅಖಿಲ ಆಶ್ಚರ್ಯ ರತ್ನಂ ಅಂತ ಕರೀತಾರೆ. ಅತ್ಯಂತ ಆಶ್ಚರ್ಯ. ಹೀಗೆ ಆಶ್ಚರ್ಯ ರತ್ನ ಪರಮಾತ್ಮ. ಜಲಧಿ ದುಹಿತುಹು ಲೀಲಾ ರತ್ನಂ. ಜಲಧಿ ದುಹಿತುಹು ಅಂದ್ರೆ ಸಮುದ್ರದ ಮಗಳು ಅಂತ ಅರ್ಥ. ಸಮುದ್ರದ ಮಗಳು ಯಾರು? ಲಕ್ಷ್ಮಿ. ಅವಳಿಗೆ ಲೀಲಾ ರತ್ನಂ. ಅವಳು ಆಟ ಆಡ್ಲಿಕ್ಕಿರುವ ರತ್ನ ಅಂದ್ರೆ ರಾಮಚಂದ್ರ ಅಂತ. ಅಷ್ಟು ಸಲಿಗೆ ಅಂತೆ. ಭಗವಂತನೊಟ್ಟಿಗೆ ಅವಳಿರ್ತಾಳೆ. ದೇವತೆಗಳಿಗೆಲ್ಲ ಮೌಳಿ ರತ್ನ ಅಂತೆ ಭಗವಂತ. ತಲೆ ಮೇಲೆ ಧರಿಸ್ಲಿಕ್ಕಿರುವಂಥ ರತ್ನ ಪರಮಾತ್ಮ. ನಾವೆಲ್ಲ ಅವನನ್ನ ಅಲಂಕಾರದ ವಸ್ತುವನ್ನಾಗಿ ಧರಿಸ್ಬೇಕು. ಭೂಮಿಯಲ್ಲಿ ಆತ ಆಶ್ಚರ್ಯ ರತ್ನ. ಸಮುದ್ರದ ಮಗಳು ಲಕ್ಷ್ಮಿಗೆ ಆತನೇ ಲೀಲಾರತ್ನ. ದೇವತೆಗಳಿಗೆಲ್ಲ ಅವನು ಮೌಳಿ ರತ್ನ ಅಂತ ಕರೀತಾರೆ. ಯಾರು ಸೇವೆ ಮಾಡ್ತಾರೆ ರಾಮನನ್ನ ಅವರಿಗೆಲ್ಲ ಚಿಂತಾರತ್ನ ಅಂತೆ ರಾಮಚಂದ್ರ. ಎಷ್ಟು ರತ್ನ ಅಂತ ಗೊತ್ತಾಯ್ತಲ್ಲ ರಾಮ. ಚಿಂತಾರತ್ನ. ಚಿಂತಾರತ್ನ ಅಂತ ಯಾವ್ದಕ್ಕೆ ಕರೀತಾರೆ? ಚಿಂತಾಮಣಿ. ಬೇಡಿದ್ದನ್ನೆಲ್ಲ ಕೊಡ್ತಾನಂತೆ. ಭಜತಾಂ ಸತ್ಸರೋಜದ್ಯುರತ್ನಂ. ಹೃದಯ ಕಮಲದಲ್ಲಿ ಯಾವಾಗಲೂ ವಾಸ ಮಾಡುವಂಥ ರತ್ನ ಈತ. ಯಾರ ಹೃದಯ ಕಮಲದಲ್ಲಿ? ಕೌಸಲ್ಯಾಯಾಹ. ಕೌಸಲ್ಯ ಮಡಿಲ್ನಲ್ಲಿ ಯಾವಾಗಲೂ ವಾಸ ಮಾಡಿಕೊಂಡಿರುವ ರತ್ನ ಶ್ರೀರಾಮಚಂದ್ರ. ಅಂತಹ ಪುತ್ರ ರತ್ನನಾದ ರಾಮ ನನ್ನ ಹೃದಯಮಂಡಲದಲ್ಲಿಯೂ ಕೂಡ ಯಾವಾಗಲೂ ಶೋಭಿಸಲಿ ಅಂತ ನಾರಾಯಣ ಪಂಡಿತರು ಪ್ರಾರ್ಥನೆ ಮಾಡಿ ರಾಮನ ಚರಿತ್ರೆಯನ್ನೆಲ್ಲ ವರ್ಣನೆ ಮಾಡ್ತಾ ಬರ್ತಾರೆ ಸಂಗ್ರಹ ರಾಮಾಯಣದಲ್ಲಿ. ಬಹಳ ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ ರಾಮನ ವ್ಯಕ್ತಿತ್ವವನ್ನು. ಪರಿಪೂರ್ಣ ಸಂಗ್ರಹ ರಾಮಾಯಣ ನೋಡ್ತಾ ಬಂದ್ರೆ ನಮಗೊಂದು ಅಪೂರ್ವವಾದ ರಾಮನ ವ್ಯಕ್ತಿತ್ವದ ಪರಿಚಯ ಆಗ್ತದೆ. ಎಂಥದ್ದು ರಾಮನ ವ್ಯಕ್ತಿತ್ವ? ಅತ್ಯಂತ ಸರಳನಾದ ವ್ಯಕ್ತಿ ರಾಮಚಂದ್ರ ಅಂತ. ಅತ್ಯಂತ ಸರಳ. ನಮಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವನ ಸರಳತೆ ಎಷ್ಟಿತ್ತು ಅಂತ. ಹೇಳ್ತಾರೆ ಒಂದು ಸಂದರ್ಭವನ್ನ, ರಾಮನ ಚರಿತ್ರೆಯನ್ನು ಹೇಳುವಾಗ, ರಾಮ ಕಾಡಿಗೆ ಹೋಗ್ಲೇಬೇಕಿನ್ನು ಅಂತ ತೀರ್ಮಾನ ಮಾಡಿ ಹೊರಟಾಗ ಒಂದಿಷ್ಟು ದಾನ ಮಾಡಿದ್ನಂತೆ. ಸಾಕಷ್ಟು ದಾನ ಮಾಡಿದ. ದಾನ ಮಾಡ್ತಾನೆ ಇದ್ದ. ಇನ್ನೇನು ದಾನ ಮಾಡೋ ಸಮಯಕ್ಕೆ ಸರಿಯಾಗಿ ಒಬ್ಬ ವಿಪ್ರ ಬಂದಂತೆ. ಅವನು ವೃದ್ಧನಾಗಿದ್ದ. ಕೈಯಲ್ಲೊಂದು ಕೋಲು ಹಿಡ್ಕೊಂಡು ಬಂದಿದ್ದ. ಕೋಲು ಹಿಡ್ಕೊಂಡು ಬಂದಾಗ ಆ ವೃದ್ಧನಾದ ವಿಪ್ರನಿಗೆ ದಾನ ಬೇಕು ಅಂತ ಇತ್ತು. ಬಡತನ ಇತ್ತು. ದಾನಕ್ಕೋಸ್ಕರ ಬಂದಿದ್ದಾನೆ. ರಾಮ ಅವರನ್ನ ಕೇಳಿದ್ನಂತೆ, ನಿಮಗೆ ದಾನ ಕೊಡಬೇಕು ಅಂತ ಅನಿಸ್ತಾ ಇದೆ, ನೀವಾಗಿ ಇಷ್ಟು ಬೇಕು ಅಂತ ಕೇಳೋಕ್ಕಿಂತ ಒಂದು ಕೆಲಸ ಮಾಡಿ, ನಿಮ್ಮ ಶಕ್ತಿ ಎಷ್ಟು ಅಂತ ನಾನು ನೋಡಬೇಕು. ನೋಡಿ, ಈ ಭಾಗದಲ್ಲಿ ಅಯೋಧ್ಯೆ ಒಂದು ಪ್ರದೇಶದಲ್ಲಿ ಒಂದಿಷ್ಟು ಆಕಳುಗಳು ಎಣಿಸ್ಲಿಕ್ಕಾಗಲಾರ್ದಷ್ಟು ನಿಲ್ಲಿಸಿದ್ದ. ಆಕಳುಗಳ ಹಿಂಡೇ ಇತ್ತಂತೆ. ಒಂದು ಕೆಲಸ ಮಾಡಿ, ನಿಮಗೆ ದಾನ ಕೊಡ್ತೇನೆ, ನಾನು ಹೇಳ್ದ ಹಾಗೆ ಮಾಡ್ಬೇಕು. ಏನ್ ಮಾಡ್ಲಿ ಅಂತಂದ್ರು. ನಿಮ್ಮ ಕೈಯಲ್ಲಿ ಹಿಡ್ಕೊಂಡಿರೋ ಕೋಲಿದೆಯಲ್ಲ, ಕೋಲನ್ನ ನೀವು ಬೀಸಿ ಎಸಿರಿ. ಎಷ್ಟು ದೂರಕ್ಕೆ ಹೋಗಿ ಬೀಳ್ತದೋ ಅಷ್ಟು ಆಕಳು ನಿಮ್ದು ಅಂತಂದಂತೆ. ಸರಿ ಅಂದ್ರವ್ರು. ಆಗಾಗಲೇ ಯಾರಾದ್ರೂ ಈ ಪರಿಧಾನ ಕೊಡ್ತಾರೆ ಅಂದ್ರೆ ಸುಮ್ಮನೆ ಇದ್ದಾರ? ಮೈ ಮೇಲೆ ಹೊದ್ದುಕೊಂಡು ಬಂದಂತಹ ವಸ್ತ್ರವನ್ನ ಟೊಂಕಕ್ಕೆ ಬಿಗಿದ್ದಂತೆ ಬ್ರಾಹ್ಮಣ. ಬಿಗಿದು ಆ ಕೋಲನ್ನ ತಿರುಗಿಸಿ, ಒಂದೇ ಸಲಿ ಎಸಿಲಿಲ್ಲ, ತಿರುಗಿಸಿ ಎಸೆದ್ರೆ ಸಾವಿರಾರು ಆಕಳು ಇರೋ ಜಾಗಕ್ಕೆ ಹೋಗಿ ಬಿತ್ತಂತದ್ದು. ರಾಮ ಹೇಳ್ದ, ಬಂದಿದ್ದೀರಿ ಬಹಳ ದೂರದಿಂದ, ನಿಮ್ಮನ್ನ ಪರೀಕ್ಷೆ ಮಾಡಬೇಕು ಅಂತ ನನ್ನ ಉದ್ದೇಶ ಇರಲಿಲ್ಲ. ದಾನ ಕೊಡೋದೇ ಕೊಡ್ತೇವೆ, ಅತಿ ಹೆಚ್ಚು ನಿಮಗೆ ಸಲ್ಲಬೇಕು ಅಂತ ಅಪೇಕ್ಷೆ ಇತ್ತು. ನಾನು ಕೊಟ್ಟ ಮೇಲೆ ಅದು ಕಡಿಮೆ ಆಯ್ತು ಅಂತ ನಿಮಗೆ ಅನಿಸಿರಬಾರ್ದು, ಅದಕ್ಕೆ ಹೀಗೆ ದಾನ ಕೊಟ್ಟೆ ಅಂತಂದಂತ. ಇದು ಸಂಗ್ರಹ ರಾಮಾಯಣದಲ್ಲಿ ಉಲ್ಲೇಖ ಮಾಡ್ತಾರೆ ಈ ಕಥೆಯನ್ನು. ಎಂಥ ಅದ್ಭುತವಾದ ಚರಿತ್ರೆ ನೋಡಿ. ವಾಲ್ಮೀಕಿಗಳು ಹೇಳ್ತಾರೆ,
ರಾಮ ಕೈ ತುಂಬ ದಾನ ಮಾಡ್ತಾ ಇದ್ದ ಅಂತನ್ನೋದಕ್ಕೆ ಇದೊಂದು ಘಟನೆ ಸಾಕು ಅಂತ ವ್ಯಾಖ್ಯಾನ ಮಾಡ್ತಾರೆ ಮಹಾನುಭಾವರು. ಇಂಥ ರಾಮ ಅಂತ ಚಿಂತನೆ ಮಾಡ್ಬೇಕಂತ. ಇನ್ನು ರಾಮನ ವ್ಯಕ್ತಿತ್ವದೊಳಗೆ ನಾವು ಅನುಸಂಧಾನ ಮಾಡಬೇಕಾಗಿರೋ ಮತ್ತೊಂದು ಗುಣ ಅಂದ್ರೆ ಅವನ ದೈವತ್ವ. ಒಂದು ಬಾರಿ ಶರಣು ಬಂದರೂ ಸಾಕಂತ ಅವರನ್ನ ಭಗವಂತ ತನ್ನ ಪಕ್ಷಕ್ಕೆ ಸೇರಿಸ್ಬಿಡ್ತಾನೆ, ತಾನ ಅಭಯನ ಇಡ್ತಾನಂತ. ಇದು ಬಹಳ ಬಾರಿ ಬರ್ತದೆ ರಾಮಾಯಣದೊಳಗೆ. ಹೀಗ ಒಂದು ಪ್ರಸಂಗ, ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ ಅಂತಂದಿದ. ಎಲ್ಲರೂ ತಮ್ಮ ಬದುಕಿನಲ್ಲಿ ಒಂದು ಪರ್ಸನಲ್ ಆಗಿ ಒಂದು ಪ್ರತಿಜ್ಞೆ ಮಾಡ್ಕೊಂಡಿರ್ತಾರೆ. ಯಾವುದೇ ಕಾರಣಕ್ಕೂ ನಾವು ಈ ವ್ರತ ಮೀರಲ್ಲ. ಎಲ್ಲರೂ ಮಾಡ್ಕೊಂಡಿರ್ತಾರಲ್ವಾ ಆ ತರಹ ನಮ್ಮ ಬದುಕಿನಲ್ಲಿ ಇದೊಂದು ಶಿಸ್ತು, ನಾವಿದನ್ನು ಮೀರಿ ನಡೆಯಲ್ಲ. ಹಾಗೆ ರಾಮನು ಒಂದು ಪ್ರತಿಜ್ಞೆ ಮಾಡಿದ್ದಂತೆ. ಏನು ಅಂದ್ರೆ, ಯಾರಾದ್ರೂ ಒಬ್ಬ, ಅವನು ಶತ್ರುನೋ ಮಿತ್ರನೋ, ಒಂದು ಬಾರಿ ನನ್ನನ್ನು ಶರಣು ಬಂದ್ರೆ ಅವನಿಗೆ ನಾನು ಅಭಯ ಕೊಡ್ತೇನೆ. ಇದು ಭಗವಂತನ ಪರ್ಸನಲ್ ಆದ ಪ್ರತಿಜ್ಞೆ ಅಂತ. ಹೀಗೂ ಯಾರಾದ್ರೂ ಮಾಡಿದ್ ಕೇಳಿದ್ರ ಪ್ರತಿಜ್ಞೆ? ಈ ಪ್ರತಿಜ್ಞೆ ತನಗೋಸ್ಕರ ಮಾಡಿದ್ನೋ ಮತ್ತೊಬ್ಬರಿಗೋಸ್ಕರ ಮಾಡಿದ್ನೋ? ನೋಡಿ ಹೇಳ್ತಾರೆ, ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ ಸಕೃದೇವ ಪ್ರಪನ್ನಾಯಿ. ಅಳದು ಹೋದ ರಾಜರುಗಳ ಸಂಖ್ಯೆ ಬಹಳ ಇದೆ ನಮ್ಮ ದೇಶದಲ್ಲಿ. ನಮ್ಮ ದೇಶ ಅಷ್ಟೇ ಅಲ್ಲ, ಬೇರೆ ದೇಶದಲ್ಲೂ ಕೂಡ ಅದದೇ ಭಾಷೆಗಳಲ್ಲಿ ಆ ರಾಜರ ಚರಿತ್ರೆಗಳನ್ನು ಬರೆದವರಿದ್ದಾರೆ. ಯಾರೊಬ್ಬ ರಾಜರು ಕೂಡ ಈಗಾಗಲೇ ಬಂದು ಹೋದವರು, ಮುಂದೆ ಬಂದವರಂತೂ ಸರಿನೇ ಸರಿ, ಅವ್ರು ಯಾರು ಈ ಥರದ್ದೊಂದು ಪ್ರತಿಜ್ಞೆ ಮಾಡಲಿಲ್ಲ. ಒಂದು ಬಾರಿ ನನ್ನ ಬಳಿಗೆ ಶರಣು ಬಂದ್ರೆ ಅವರನ್ನ ನಾನು ರಕ್ಷಣೆ ಮಾಡ್ತೇನೆ, ಅವರಿಗೆ ಅಭಯ ಕೊಡ್ತೇನೆ ಅನ್ನೋ ಪ್ರತಿಜ್ಞೆ ಮಾಡಿದ ರಾಜರು ಯಾರ್ಯಾರೂ ಇಲ್ಲ. ಇದರಿಂದ ಅರ್ಥೈಸ್ಕೊಳ್ಬೇಕೇನು ಅಂದ್ರೆ, ರಾಮನ ಭಕ್ತ ವಾತ್ಸಲ್ಯ ಎಷ್ಟು, ಅವನ ಸರಳ ಸಜ್ಜನಿಕೆ ಎಷ್ಟು, ಅವನ ಭಕ್ತ ವಾತ್ಸಲ್ಯ ಎಷ್ಟು, ನಾವದನ್ನು ಅನುಭವಿಸಿದಾಗ ಗೊತ್ತಾಗ್ತದೆ ಈ ಮಾತಿನಿಂದ. ಇದಕ್ಕೊಂದು ಉದಾಹರಣೆ ಕೊಡ್ತಾರೆ ರಾಮಾಯಣದಲ್ಲಿ. ರಾಮ ಸೇತುವೆ ಕಟ್ಟಲೇಬೇಕಿನ್ನು ಅಂತ ನಿರ್ಧಾರ ಮಾಡಿದ ಮೇಲೆ ಎಲ್ಲ ಕಪಿಗಳನ್ನ ಹಂಪೆಯಿಂದ, ಇವತ್ತು ಹಂಪೆ, ಅವತ್ತೆಲ್ಲ ಪಂಪಾ ಅಂತ ಕರೀತಿದ್ರು ಅದನ್ನ, ಪಂಪಾ ಕ್ಷೇತ್ರದಿಂದ ದಕ್ಷಿಣ ಸಮುದ್ರದ ದಡಕ್ಕೆ ಬಂದ. ನೀವು ನೋಡಿರಬಹುದು, ಧನುಷ್ಕೋಟಿ ಅಂತ ಒಂದು ಕ್ಷೇತ್ರ ಇದೆ ಇವತ್ತು. ಅದು ದಕ್ಷಿಣ ಸಮುದ್ರದ ದಡದಲ್ಲಿದೆ. ರಾಮೇಶ್ವರಕ್ಕೆ ಹೋಗ್ತಾ ಪೂರ್ವದಲ್ಲಿ ಬರ್ತದೆ, ಮೊದಲೇ ಬರ್ತದೆ. ಅಲ್ಲಿ ರಾಮ ಕಪಿಗಳನ್ನೆಲ್ಲ ಕರ್ಕೊಂಡು ಬಂದು ಬಿಡಾರ ಹೂಡಿದ. ಅಲ್ಲಿದ ಸಮುದ್ರ ದಾಟಿದ್ರೆ ಲಂಕೆ. ಅಲ್ಲಿರುವಾಗಲೇ ರಾಮಚಂದ್ರನ ಬಳಿಗೆ ಲಂಕೆ ದಾಟ್ಕೊಂಡು ವಿಭೀಷಣ ಬಂದಂತ. ರಾಮಾಯಣದಲ್ಲಿ ಕಥೆ ಬಹಳ ಚೆನ್ನಾಗಿ ಹೇಳ್ತಾರೆ. ವಿಭೀಷಣ ಬಂದ. ವಿಭೀಷಣ ಅಂದ್ರೆ ಯಾರು? ರಾವಣನ್ ತಮ್ಮ. ಅವನು ಅಲ್ಲಿಂದ ಬಂದಿದ್ದಾನೆ. ರಾಮ ಯಾರನ್ನ ಶತ್ರು ಅಂತ ಅನ್ಕೊಂಡಿದ್ದಾನೆ, ರಾಮನ್ ಪತ್ನಿಯನ್ನು ಯಾರು ಅಪಹರಿಸಿದ್ದಾರೆ, ಎಷ್ಟು ನೀಚ ಕೃತ್ಯ ನಡೆಸಿದ್ದ, ಎಷ್ಟು ದೊಡ್ಡ ಭಯೋತ್ಪಾದಕ. ಇವಾಗೆಲ್ಲ ಅಂಥ ಭಯೋತ್ಪಾದಕರು ಇಲ್ಲ ನಿಮಗೆ, ಸುಮ್ಮನೆ ಟಿವಿಯಲ್ಲಿ ಫೋರ್ಸ್ ಕೊಡ್ತಾರೆ ಅಷ್ಟೆ. ರಾವಣನಂಥ ಭಯೋತ್ಪಾದಕ ಜಗತ್ತಿನಲ್ಲಿ ಅಷ್ಟು ಯಾರ್ಯಾರ್ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಬರೀ ಸೀತೆಯನ್ನು ಅಪಹರಿಸಿದ್ದ ಅಂತಷ್ಟೇ ನಾವು ಕಥೆ ಕೇಳ್ತಿದ್ದೇವೆ. ಅಷ್ಟೇ ಅಲ್ಲ, ಸೀತೆಯಂಥ ಎಷ್ಟೋ ಸ್ತ್ರೀಯರನ್ನು ಅಪಹರಿಸಿ ಬಲಾತ್ಕರಿಸಿದ್ದಂತೆ. ಲೆಕ್ಕನೇ ಇಲ್ಲ, ಅದಕ್ಕೆ ಲೆಕ್ಕನೇ ಇಲ್ಲ. ಅವನು ದಿಗ್ವಿಜಯ ಮಾಡಿದಾಗೆಲ್ಲ ಈ ಥರದ್ದೇ ಅವನ ಕೃತ್ಯಗಳಂತೆ. ದೇವಲೋಕದಲ್ಲಿ, ನಾಗಲೋಕದಲ್ಲಿ, ಕಿಂಪುರುಷ ಲೋಕದಲ್ಲಿ, ಅಪ್ಸರೆಯರ ಲೋಕ, ಎಲ್ಲ ಕಡೆಯಲ್ಲಿ ದುರಾಚಾರ, ಅನ್ಯಾಯ, ನೀತಿ ಇದೇ ಒಂದು. ಅಂಥ ನೀಚ ರಾವಣ. ಅವನ ತಮ್ಮ ವಿಭೀಷಣ. ಅಲ್ಲೇನೋ ಅವರಿಬ್ಬರಿಗೆ ಜಗಳ ಆಗಿದೆ. ವಿಭೀಷಣ ರಾವಣನ ಪಟ್ಟಣ ಬಿಟ್ಟು ರಾಮನ ಹತ್ರ ಬಂದ್ಬಿಟ್ಟ. ಎಲ್ಲ ಕಪಿಗಳು ಸೇರಿದ್ದಾರೆ. ರಾಮ ಕುಳಿತಿದ್ದಾನೆ, ಆಂಜನೇಯ ಇದ್ದಾನೆ. ಇವನನ್ನ ಈಗ ನಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕೋ ಬೇಡವೋ? ಒಬ್ಬೊಬ್ಬ ಕಪಿಗಳ ಮುಖಂಡರಿದ್ರಲ್ಲ, ಸುಗ್ರೀವ ಇದ್ದ, ಅಂಗದ, ನೀಲ, ತಾರ, ಜಾಂಬವಂತ ಅಂದ್ರೆ ಕರಡಿ,
ಎಂತೆಂಥ ಕಪಿಗಳು ಒಬ್ಬೊಬ್ರು ಅವರನ್ನೆಲ್ಲ ವಿಚಾರಿಸ್ಬೇಕಾಗ್ತದೆ. ಒಬ್ಬನಾಗಿ ನಿರ್ಧಾರ ತಗೊಳ್ಳಿಲ್ಲ, ಅವರನ್ನೆಲ್ಲ ವಿಚಾರಿಸಿದ. ನೀವೇನಂತೀರಿ, ಎಲ್ಲರ ಕೈಯಲ್ಲಿ ಒಂದು ಮೈಕ್ ಕೊಟ್ಟ, ಒಂದು ಕ್ಯಾಮ್ರಾ ಬೇರೆ ಇಟ್ಟಿದ್ನಂತೆ. ಮತ್ತೆ ನಿಮ್ಮ ಅಭಿಪ್ರಾಯ ಹೇಳಿ, ಯಾಕಂದ್ರೆ ವಿರೋಧ ಪಕ್ಷದ ಕಡೆಯಿಂದ ಬಂದು ಸೇರ್ತಿದ್ದಾನೆ ನಮ್ಮ ಕಡೆ, ಅದ್ರ ಬಗ್ಗೆ ನೀವೇನಂತೀರಿ ಅಂತಂದ. ಎಲ್ಲರೂ ಒಂದೇ ಮಾತು, ಸಾಧ್ಯನೇ ಇಲ್ಲ ಅಂತ. ರಾವಣನ ಕಡೆಯಿಂದ ಬಂದವನನ್ನ ನಮ್ಮ ಕಡೆ ಸೇರಿಸೋದು ಅಂದ್ರೆ ಏನರ್ಥ? ಅವನು ಸಂಚು ರೂಪಿಸ್ಕೊಂಡು ಬಂದಿರ್ತಾನೆ, ನಮ್ಮ ಗುಟ್ಟನ್ನೆಲ್ಲ ರಟ್ಟು ಮಾಡಬಹುದು, ನಾಳೆ ಹೋಗಿ ಹೇಳಬಹುದು, ಅವಾಗೆಲ್ಲ ನಮ್ಮ ಕೆಲಸ ಕೆಟ್ಟು ಹೋಗ್ತದೆ ರಾಮ. ಹಾಗಾಗಿ ಯಾವ ಕಾರಣಕ್ಕೂ ಇವನನ್ನ ಸೇರಿಸ್ಕೊಳ್ಳೋ ಹಾಗಿಲ್ಲ, ಎಲ್ರದ್ದು ಒಂದೇ ಒಪಿನಿಯನ್ ಅಂತ. ಆಂಜನೇಯನಿಗೆ ಕೇಳಿದ, ನೀನೇನಂತೀಯ? ಆಂಜನೇಯ ಹೇಳ್ದ, ಮೊದಲು ಇವನನ್ನು ಸೇರಿಸ್ಕೊ ಅಂತಂದಂತ. ಉಳಿದೆಲ್ಲ ಕಪಿಗಳದ್ದು ಒಂದು, ಹನುಮಂತನ ಮಾತು ಮಾತ್ರ ಬೇರೆ ಆಯ್ತು. ರಾಮ ಇವರಿಬ್ಬರದು ಮಾತು ವ್ಯತ್ಯಾಸ ಆಗ್ತಾ ಇದೆ. ಆಂಜನೇಯ ಒಂದು ಪಕ್ಷ, ಕಪಿಗಳದ್ದೆಲ್ಲ ಬೇರೆ ಪಕ್ಷ. ರಾಮ ಮಧ್ಯದಲ್ಲಿ ಇದ್ದಾನೆ, ವಿಭೀಷಣ ಕೆಳಗಡೆ ಕಾಲಿಗೆ ಬಂದು ಶರಣಾಗಿದ್ದಾನೆ. ಆಗ ಹೇಳಿದ ಮಾತು ಯಾವುದು ಅಂದ್ರೆ ಇದೇ ಮಾತೆ ಹೇಳಿದ್ದಂತೆ. ಪಾದ ಪ್ರಪನ್ನಂ, ನನ್ನ ಪಾದಗಳಿಗೆ ಎರಗುತ್ತಿದ್ದಾನೆ ಅಂದ್ರೆ ನನ್ನ ವ್ರತದಂತೆ ನಾನು ಇವನನ್ನು ಸ್ವೀಕಾರ ಮಾಡ್ತೇನೆ ಅಂತಂದಂತೆ. ಯಾಕೆ ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ. ಯಾರು ಒಂದು ಬಾರಿ ಶರಣು ಬಂದು ನನ್ನನ್ನ ಪಾದಗಟ್ಟಿ ಹಿಡಿದು ಕೇಳ್ಕೊಳ್ತಾರೆ, ನಾನವರನ್ನ ರಕ್ಷಿಸೋದೆ. ಈ ಕಾರಣ ಕೊಟ್ಟದ್ರಿಂದ ನಮಗೇನ್ ತಿಳಿದು ಬರ್ತದೆ? ರಾಮ ಶತ್ರು ಪಕ್ಷದವನಾದರೂ, ಅಷ್ಟೆಲ್ಲ ಕಪಿಗಳು ವಿರೋಧ ಮಾಡಿದರೂ ಕೂಡ ತಾನು ತನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಅಭಯ ನೀಡಲಿಕ್ಕೆ ಒಂದೇ ಕಾರಣ ಕೊಟ್ಟ, ನನ್ನನ್ನ ಶರಣು ಬಂದಿದ್ದಾನೆ. ಇದು ನಮಗಲ್ವೇ ಸಂದೇಶ ಕೊಟ್ಟದ್ದು? ಒಬ್ಬ ಶತ್ರುವಿಗೂ ಕೂಡ ಮಿತ್ರನಂತಿದ್ದಾನೆ ರಾಮ ಅಂತಂದ್ರೆ, ಇನ್ನು ನಿಜವಾಗ್ಲೂ ಭಕ್ತನಾದವನನ್ನ ರಾಮ ತನ್ನ ಪಕ್ಷಕ್ಕೆ ಹ್ಯಾಕ್ ಸೇರಿಸ್ಕೊಳ್ಳಿಕ್ಕಿಲ್ಲ, ಹೇಗೆ ಅನುಗ್ರಹ ಮಾಡ್ಲಿಕ್ಕಿಲ್ಲ? ಇದನ್ನು ಯೋಚನೆ ಮಾಡ್ರಿ. ಇದು ರಾಮಾಯಣ ಕೊಡುವ ಮತ್ತೊಂದು ಸಂದೇಶ. ಹೇಳ್ತಾನೆ ರಾಮ, ನನ್ನನ್ನ ಶರಣು ಬಂದದ್ದಕ್ಕೆ ವಿಭೀಷಣ ಬರೀ ಅಭಯ ಅಷ್ಟೇ ಅಲ್ಲ, ನೀನು ರಾಕ್ಷಸರ ರಾಜನಾಗು ಅಂತಂದಂತ. ನೀನ್ ರಾಕ್ಷಸರ ರಾಜನಾಗು, ಬರೀ ರಾಜನಷ್ಟೇ ಅಲ್ಲ, ಒಂದು ಕಲ್ಪದವರೆಗೂ ನಿನಗೆ ಆಯುಷ್ಯ ಕೊಡ್ತೇನೆ ಅಂತಂದಂತೆ. ಅದಕ್ಕೆ ವಿಭೀಷಣ ಚಿರಂಜೀವಿ ಅಂತ ನಮ್ಮಲ್ಲಿ ಇತಿಹಾಸ ಹೇಳ್ತದೆ. ಅಶ್ವತ್ಥಾಮ, ಕೃಪಾ, ಬಲಿ, ವ್ಯಾಸ, ವಿಭೀಷಣ ಇವರೆಲ್ಲ ಚಿರಂಜೀವಿಗಳು. ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡಿಸುವಾಗ ಈ ಎಲ್ಲ ಚಿರಂಜೀವಿಗಳ ಹೆಸರು ಹೇಳಿ ಎಣ್ಣೆ ಹಚ್ಚಬೇಕು ಅಂತಿದೆ. ಅಶ್ವತ್ಥಾಮೋ ಬಲಿರ್ವ್ಯಾಸ ಅಂತ ಬಹಳ ಪ್ರಸಿದ್ಧವಾದಂಥ ಮಾತು. ಅದರಿಂದ ಮಕ್ಕಳಿಗೆ ಆಯುಷ್ಯ ಅಭಿವೃದ್ಧಿ ಆಗ್ತದಂತ. ಆ 7 ಜನ ಚಿರಂಜೀವಿಗಳಲ್ಲಿ ವಿಭೀಷಣ ಒಬ್ಬ. ಅವನನ್ನು ಚಿರಂಜೀವಿ ಮಾಡಿದವನ್ ಯಾರು ಅಂದ್ರೆ ರಾಮಚಂದ್ರ. ನೋಡಿ, ಒಂದು ಬಾರಿ ಶರಣ ಬಂದದ್ದಕ್ಕೆ ವಿಭೀಷಣನಿಗೆ ಕಲ್ಪಾಂತ ಆಯುಷ್ಯ ಕೊಟ್ಬಿಟ್ಟ. ರಾಕ್ಷಸರ ಅಧಿಪತಿ ಆಗು ಅಂತಂದ, ತನ್ನ ಪಕ್ಷದಲ್ಲಿ ಸೇರಿಸಿಕೊಂಡು ಒಳ್ಳೆ ಸ್ಥಾನ ಅವನಿಗೆ ಕಲ್ಪಿಸಿದ. ಇದು ರಾಮನಿಂದ ನಾವು ಕಲಿಬೇಕಾದಂತಹ ಚಿಂತನೆ, ಅವನ ಸಂದೇಶ, ಅವನ ವ್ಯಕ್ತಿತ್ವದ ಬಗ್ಗೆ ತಿಳಿಬೇಕು ಅಂತ ಹೇಳ್ತಾರೆ. ಇನ್ನು ರಾಮನಲ್ಲಿ ಭೂತದಯೆ, ಎಂಥ ಪಶು ಪಕ್ಷಿ ಪ್ರಾಣಿ ಆದಿಯಾಗಿ ಅವನಲ್ಲಿರುವಂತಹ ದಯೆ, ನಾವು ಅದನ್ನು ಜೀವನದಲ್ಲಿ ಅನುಸಂಧಾನ ಮಾಡಬೇಕಂತ. ಅವನಲ್ಲಿ ಪ್ರಾಣಿ ದಯೆ, ಭೂತ ದಯೆ ಬಹಳ. ಇವತ್ತು ನಮ್ಮಲ್ಲಿ ದಯೆ ಕಡಿಮೆ ಆಗಿಬಿಟ್ಟಿದೆ. ದಯೆ ಕಡಿಮೆ ಆಗ್ಲಿಕ್ಕೆ ಏನು ಕಾರಣ ಅಂತ ಮೊನ್ನೆ ಒಬ್ರು ಕೇಳಿದ್ರು ಪ್ರಶ್ನೆ. ನನಗನಿಸ್ತದೆ, ಸ್ವಾರ್ಥ ಜಾಸ್ತಿ ಆದ್ರೆ ದಯೆ ಕಡಿಮೆ ಆಗ್ತದೆ. ಅವು ಎರಡಕ್ಕೊಂದು ಅಪೋಸಿಟ್. ಅವು ಅತಿಯಾದ ಸ್ವಾರ್ಥ ಮನುಷ್ಯನಲ್ಲಿ ದಯೆಯನ್ನು ಕಡಿಮೆ ಮಾಡಿಬಿಡ್ತದೆ. ಸೆಲ್ಫಿಶ್ನೆಸ್ ಅಂತ ಕರೀತಿರ್ತಾರೆ. ಅವು ಮನುಷ್ಯನಿಗೆ ಅತಿ ಹೆಚ್ಚಾಯಿತು ಅಂದ್ರೆ ಆವಾಗ ಎಲ್ಲರ ಮೇಲೆ ದಯಾ ಅನ್ನುವಂತಹ ಗುಣ ಹೋಗ್ಬಿಡ್ತದೆ. ಆದ್ರೆ ವಾಸ್ತವಿಕವಾಗಿ ಭಗವಂತ ನಮ್ಮನ್ನ ಹುಟ್ಟಿಸುವಾಗೆ ದಯಾಮಯರನ್ನಾಗಿ ಹುಟ್ಟಿಸಿರ್ತಾನಂತ. ರಾಮ ಎಂಥ ದಯಾವಂತ, ಇದಕ್ಕೊಂದು ನಿದರ್ಶನ ರಾಮಾಯಣದಲ್ಲಿ ಬರ್ತದೆ. ನಿಮಗೆ ಆಶ್ಚರ್ಯ ಆಗ್ತದ, ನಿದರ್ಶನ ನೋಡ್ಬೇಕು. ಜಟಾಯು ಅಂತ ಪಕ್ಷಿ, ಅದು ಹದ್ದು, ಈ ಹದ್ದಿನ ಗುಂಪಿಗೆ ಸೇರಿದ್ದದು ಒಂದು. ಆತ
ದಶರಥನ ಸ್ನೇಹಿತ, ನಿಜವಾಗ್ಲೂ ದಶರಥನ ಸ್ನೇಹಿತ ಜಟಾಯು. ರಾಮಾಯಣದಲ್ಲಿ ಹಾಗಿದೆ. ಸೀತೆ ಅವಳು ಆ ಪಂಚವಟಿಯಲ್ಲಿರುವಾಗ ಪ್ರಾರಂಭದಲ್ಲೇ ಪಂಚವಟಿಗೆ ಬಂದು ಸೇರ್ಕೊಂಡ್ರಲ್ಲ ಇವರು. ದಂಡಕಾರಣ್ಯದಲ್ಲಿ ಬಂದು ಪಂಚವಟಿ ಕ್ಷೇತ್ರ, ಪಂಚವಟಿ ಅಂದ್ರೆ ಇವತ್ತು ನಾಸಿಕ್, ಇವತ್ತಿನ ನಾಸಿಕ್ ಇದೆ, ಗೋದಾವರಿ ಪ್ರಾಂತ, ಅದು ಪಂಚವಟಿ. ಅಲ್ಲಿ ಬಂದು ಸೇರಿದಾಗ್ಲೇನೆ ಜಟಾಯುವಿನ ಜೊತೆಗೆ ರಾಮ ಮಾತನಾಡ್ತಾನೆ. ರಾಮ, ನೀವಿಲ್ಲಿ ವಾಸ ಮಾಡ್ಕೊಂಡಿರ್ರಿ, ನೀನು ದಶರಥನ ಮಗ, ಆದ್ರಿಂದ ನನಗೂ ಮಗನಾಗ್ಬೇಕು ಅಂದಂತೆ ಜಟಾಯು. ಯಾಕೆಂದ್ರೆ ದಶರಥ ನನ್ನ ಸ್ನೇಹಿತ, ಸೀತೆ ನನಗೂ ಸೊಸೆ ಆಗ್ಬೇಕು ಅಂತಂತೆ ಜಟಾಯು. ಹೇಗಿರ್ತಿತ್ತಲ್ಲ ಆ ಕಾಲದಲ್ಲಿ. ಈಗ ಬರೀ ನಾಯಿ ಒಂದೇ ಕಾಣಿಸ್ತಾ ಇದೆ ಎಲ್ರಿಗೆ ಮನೆಯೊಳಗೆ, ಅದೊಂದೇ ಭಾರಿ ಒಳ್ಳೆ ಪ್ರಾಣಿ, ಅದೊಂದಕ್ಕೆ ಎಲ್ಲ ಹಾಕ್ಬೇಕು ಅಂತ ಅನ್ಕೊಂಡಿದ್ದಾರೆ. ಹಾಗೇನಿಲ್ಲ ನೋಡಿ, ಎಂಥೆಂಥ ಪ್ರಾಣಿಗಳು ಹೇಗೆಲ್ಲ ಇದ್ವು ಅಂತ ಗೊತ್ತಾಗ್ತದೆ ರಾಮಾಯಣ ನೋಡಿದಾಗ. ಆ ಜಟಾಯು ಪ್ರತಿಜ್ಞೆ ಮಾಡಿತ್ತಂತೆ, ನಾನು ಇಲ್ಲೇ ಆಕಾಶದಲ್ಲಿ ಸುತ್ತಾ ಇರ್ತೀನಿ ಪಂಚವಟಿ ಒಳಗೆ, ಯಾವ ಕಾರಣಕ್ಕೂ ಭಯ ಪಡೋದು ಬೇಕಿಲ್ಲ, ನೀವು ಎಷ್ಟು ದಿನಗಳ ಕಾಲ ಬೇಕಾದ್ರೂ ಕಳೀರಿ ಅಂತಂದಿದ್ದಂತೆ. ರಾಮ ಜಿಂಕೆಯನ್ನ ತರಬೇಕು ಅಂತ ಹೋದ, ಅದು ಸೀತೆ ಅಪೇಕ್ಷೆ ಪಟ್ಲಲ್ಲ ಅಂತ. ಸೀತೆ ಬಹಳ ಅಪೇಕ್ಷೆ ಪಟ್ಲು, ಅದೊಂದು ಬಂಗಾರದ ಜಿಂಕೆ. ಹೇಳ್ತಾನೆ ರಾಮ, ನೀನ್ ಆ ಜಿಂಕೆಯ ಮೇಲೆ ತಲೆ ಇಟ್ಟುಕೊಂಡು ಮನಸ್ಸು ಮಾಡ್ತಾ ಇದ್ದಿ, ಎಲ್ಲೂ ಅಂತ ಜಿಂಕೆ ಲೋಕದಲ್ಲಿ ಹುಟ್ಲಿಕ್ಕೆ ಸಾಧ್ಯ ಇಲ್ಲ, ಅತಿ ಹೆಚ್ಚು ಅದರ ಮೇಲೆ ಆಸೆ ಪಡಬೇಡ ಅಂತ ಎಷ್ಟು ಹೇಳಿದ್ರೂ ಕೇಳಲಿಲ್ಲಂತ. ಅದು ಒಂದು ಸಂದೇಶನೇ. ರಾಮ ಸಂಯಮದಿಂದ ಹೇಳ್ತಾನೆ, ಸೀತೆ ಅಷ್ಟೇ ಅದರ ಮೇಲೆ ಆಸೆ ಪಡ್ತಾಳಂತ. ಅದು ಲೋಕದಲ್ಲಿ ಯಾವ ರೀತಿ ಮನುಷ್ಯ ದಾರಿ ತಪ್ತಾನೆ ಅಂತನ್ಲಿಕ್ಕೂ ಇದೆಲ್ಲ ನಿದರ್ಶನಗಳು. ಅಂತ ನಾಟಕ ಮಾಡಿದ ರಾಮ. ಸರಿ, ಅದನ್ನ ತಗೊಂಡು ಬರ್ಲಿಕ್ಕೆ ಹೋದ, ಅಷ್ಟರಲ್ಲಿ ರಾವಣ ಬಂದ. ಇವನು ಭಿಕ್ಷು ವೇಷದಲ್ಲಿ ಬಂದು ಸೀತೆಯನ್ನ ಪುಷ್ಪಕದಲ್ಲಿ ಕೂಡಿಸ್ಕೊಂಡು ಅಪಹರಿಸ್ಲಿಕ್ಕೆ ಹೋಗ್ತಿದ್ದಾನೆ. ಆಕಾಶದಲ್ಲಿ ಜಟಾಯು ಬಂತು. ಜಟಾಯುನು ಕೂಡ ಬಹಳ ವಯಸ್ಸಾಗಿತ್ತದಕ್ಕೆ. ಆದ್ರೆ ಸೀತೆಯನ್ನು ಎತ್ಕೊಂಡು ಹೋಗ್ತಿದ್ದಾನೆ ರಾವಣ ಅಂತ ಕೂಡ್ಲೆ ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಮೇಲಿಂದ ಮೇಲೆ ಆಕಾಶದ ಮೇಲೆ ಹಾರೋದು, ತನ್ನ ರೆಕ್ಕೆಯಿಂದ ಬಂದು ರಾವಣನನ್ನ ಮೇಲಿಂದ ಮೇಲೆ ಥಳಿಸೋದು. ಒಂದ್ಸಲಿ, 2 ಸಲಿ, 3 ಸಲಿ ಆಯಿತು. ರಾವಣ ಸುಮ್ಮನಿರ್ಲಿಲ್ಲ. ಒಂದು ಪಕ್ಷಿ ನನ್ನನ್ನು ಹೀಗೆ ಮಾಡ್ತಿದೆ ಅಲ್ಲ ಅಂತ ಬಲಭಾಗದ ರೆಕ್ಕೆ ಕತ್ತರಿಸಿಬಿಟ್ಟ. ಸರಿ, ಬಲಭಾಗದ ರೆಕ್ಕೆ ಕತ್ತರಿಸಿದ್ರೆ ಏನಂತೆ ಅಂತ ಎಡಭಾಗದ ರೆಕ್ಕೆಯಿಂದ ಅಪ್ಪಳಿಸ್ತಂತೆ. ಜಹೀಹಿ ಜಹೀಹಿ ಜಹಾಹಿ ರಾಮ ಭಾರ್ಯ. ಬಹಳ ಅದ್ಭುತವಾದ ಮಾತುಗಳು ಬರ್ತಾವೆ. ಜಹೀಹಿ ಬಿಡು, ಜಹೀಹಿ ಬಿಟ್ಬಿಡೋ ರಾವಣ, ಜಹಾಹಿ ರಾಮ ಭಾರ್ಯ, ಬಿಡೋ ಅವಳನ್ನ. ಯಾರು ತಿಳ್ಕೊಂಡಿದ್ದಿ ಅವಳನ್ನ? ನನ್ನ ಸೊಸೆ ಇದ್ದಾಗ ಅವಳು, ಪರಸ್ತ್ರೀ ನಿನಗವಳು, ಹಾಗೆ ಮಾಡಬೇಡ. ಎಷ್ಟು ಹೇಳಿದ್ರೂ ಕೇಳಲಿಲ್ಲ ರಾವಣ. ಬಲಭಾಗದ ರೆಕ್ಕೆನೂ ಕತ್ತರಿಸಿದ, ಎಡಭಾಗದ ರೆಕ್ಕೆನೂ ಕತ್ತರಿಸಿದ. ಕೊನೆಗೆ ಅದನ್ನೂ ಕತ್ತರಿಸ್ತೀನಿ ಅಂತ ಅದ್ರ ಮೇಲೂ ಏಟ್ ಹಾಕಿಬಿಟ್ಟ. ಇನ್ನು ಹಾರ್ಲಿಕ್ಕಾಗಲಿಲ್ಲ. ಅದಕ್ಕೆ ಶಕ್ತಿ ಸಾಲದಾಯಿತು, ಕೆಳಗೆ ಕುಸಿದು ಬಿದ್ದುಬಿಡ್ತು. ಕುಸಿದು ಬಿದ್ದಾಗ ಜಟಾಯುವಿಗೆ ಪ್ರಾಣ ಹೋಗೋ ಸ್ಥಿತಿ ಬಂದ್ರೂ ಆಸೆ ಬಹಳ ಇಟ್ಕೊಂತಂತ. ನಾನೇನೋ ನನ್ನ ಶಕ್ತಿ ಇದ್ದಷ್ಟು ಸೇವೆ ಮಾಡಿದೆ, ನನ್ನ ಶಕ್ತಿ ಇದ್ದಷ್ಟು ಅನ್ಯಾಯದ ವಿರುದ್ಧ ಪ್ರತಿಭಟಿಸಿದೆ, ಆದ್ರೆ ನನ್ನ ಕೈಯಲ್ಲಿ ಆಗಲಿಲ್ಲ. ಆದ್ರೂ ಒಂದು ತಲೆ ಒಳಗೆ ಆಸೆ ಏನು ಅಂತಂದ್ರೆ, ಅದಕ್ಕೆ ರಾಮ ಬರ್ತಾನೆ, ನನ್ನ ಕಾಣ್ತಾನೆ, ನಾನು ಅವನಿಗೆ ಈ ವಿಷಯ ಹೇಳಬೇಕು, ಆಮೇಲೆ ನನ್ನ ಪ್ರಾಣ ಹೋಗ್ಬೇಕು ಅಂತ. ಎಂಥ ವಿಚಿತ್ರ ನೋಡ್ರಿ ಶಕ್ತಿ ಅದು. ಇದೊಂದು ವಿಲ್ ಪವರ್ ಅಂತ ಇರ್ತದಲ್ಲ, ಆ ವಿಲ್ ಪವರ್ ಇತ್ತಂತದಕ್ಕೆ. ಏನೇ ಆದ್ರೂ ರಾಮ ಬರ್ತಾನೆ, ನಾನು ಸುದ್ದಿ ಹೇಳಬೇಕು. ರಾಮ ರಾಮ ಅಂತ ಕೂಗ್ತಾ ಇದೆ, ಯಾರೂ ಬರ್ತಾ ಇಲ್ಲ. ಬಹುಕಾಲ ಕಳೆದ ಮೇಲೆ ಅಂತೂ ರಾಮ ಸೀತೆಯನ್ನು ಹುಡುಕೊಂಡು ಬರುವಾಗ ದಾರಿಯಲ್ಲಿ ಜಟಾಯು ಕಂಡು. ಏನೋ ಯಾರೋ ರಾಮ ಅಂತಿದ್ದಾರಲ್ಲ, ನೋಡ್ತಾನೆ, ಅಲ್ಲಿ ಜಟಾಯು. ಆ ಜಟಾಯುವಿನ ಹತ್ರ ಬಂದಂತೆ ರಾಮ. ಜಟಾಯು ಹೇಳ್ತು, ರಾಮ, ನನ್ನ ಪ್ರಯತ್ನ ಎಲ್ಲ ನಾನು ಮಾಡಿದೆ, ಆದರೆ ನನ್ನ ಕೈಯಲ್ಲಿ ಶಕ್ತಿ ಸಾಲದಾಯ್ತು, ನನ್ನನ್ನ ರೆಕ್ಕೆ ಕತ್ತರಿಸಿ ಕೆಳಗೆ ಹಾಕಿಬಿಟ್ಟ ರಾವಣ. ಇನ್ನೇನು ನಾನು ಬದುಕಲ್ಲ,
ನೀನು ಬರ್ತೀ ಅಂತ ವಿಶ್ವಾಸ ಇಟ್ಟುಕೊಂಡು ನಾನು ಪ್ರಾಣ ಹಿಡ್ಕೊಂಡು ಕೂತಿದ್ದೆ, ನೀನು ಬಂದಿ, ಒಂದು ಹೇಳ್ತೇನೆ ನಿನಗೆ ಅಂತಂದ. ಏನ್? ಸೀತೆ ನಿನಗೆ ಸಿಕ್ಕೇ ಸಿಗ್ತಾಳೆ, ಹುಡುಕು ಅಂತಂದಂತ. ಜಟಾಯು ಹೇಳ್ದ ಈ ಮಾತನ್ನು. ಸೀತೆ ಸಿಕ್ಕೇ ಸಿಗ್ತಾಳೆ ಅಂದಾಗ ರಾಮನಿಗೆ ಮತ್ತಷ್ಟು ಖುಷಿ ಆಗ್ತದಲ್ವೇ? ಹ್ಯಾಕ್ ಸಿಗ್ತಾಳೆ ಅಂತ ಹೇಳ್ತಿ? ಎಷ್ಟು ವಿಶ್ವಾಸ ಅಲ್ಲ ನಿನಗೆ ಜಟಾಯು, ಹೇಗೆ ಹೇಳ್ತಿ ಇದನ್ನ ಅಂತ. ಏನಿಲ್ಲ, ಕಳ್ತನ ಮಾಡಿದ್ನಲ್ಲ ರಾವಣ, ಅಪಹರಿಸಿದ್ನಲ್ಲ, ಆ ಮುಹೂರ್ತ ಅದು ಸರಿ ಇಲ್ಲ ಅಂತ ಹೇಳ್ತಂತೆ. ಅಂದ್ರೆ ಅವನಿಗೆ ಅನುಕೂಲ ಇಲ್ಲ. ಸರಿ ಇಲ್ಲ ಅಂದ್ರೆ ಅರ್ಥ ರಾವಣನಿಗೆ ಅದು ದಕ್ಕಲ್ಲ. ವಿಂದ ಮುಹೂರ್ತದಲ್ಲಿ ಅಪಹರಣ ಆಗಿದೆ. ವಿಂದ ಮುಹೂರ್ತದಲ್ಲಿ ಅಪಹರಣ ಆದ್ರೆ ಅಪಹರಿಸಿದವರಿಗೆ ಅದು ದಕ್ಕಲ್ಲಂತೆ ವಸ್ತು. ಹಾಗಾಗಿ ನೀನು ಸೀತೆಯನ್ನು ಹುಡುಕು, ನಿನಗೆ ಸಿಗ್ತಾಳೆ. ನೋಡಿದ್ರೆ ಕಳ್ತನ ಮಾಡ್ಲಿಕ್ಕೂ ಮುಹೂರ್ತ ಹುಡುಕಬೇಕಾಯ್ತು. ಜಟಾಯು ಹೇಳೋದು ನೋಡಿದ್ರೆ, ಯಾವ ಮುಹೂರ್ತದಲ್ಲಿ ಕಳ್ತನ ಮಾಡಿದ್ರೆ ದಕ್ತದೆ ದಕ್ಕಲ್ಲ ಅಂತ. ಇದೆಲ್ಲ ಜಟಾಯು ಹೇಳಿದ್ದಂತ. ಎಷ್ಟು ಖುಷಿ ಆಗ್ಬೇಡ. ಯಾವುದೋ ಒಂದು ವಸ್ತು ಸಣ್ಣದು ಕಳೆದಾಗ್ಲೇನೆ ಏನೆಲ್ಲ ಸಿಗ್ತದೆ ಅಂತ ಒಂದು ಸ್ವಲ್ಪ ಮೋಟಿವೇಟ್ ಮಾಡಿದ್ರೆ ಎಷ್ಟು ಖುಷಿ ಆಗ್ತದೆ. ನೀವು ಹೇಳಿದ್ರಿ ಅವತ್ತು, ನಾನು ಮತ್ತೆ ಹುಡುಕ್ಲಿಕ್ಕೆ ಪ್ರಯತ್ನ ಪಟ್ಟೆ, ಸಿಕ್ಬಿಡ್ತು ಅಂತ. ಅಂಥದ್ದು ಸೀತೆ, ಅವಳ ಬಗ್ಗೆ ಅಂಥ ಮಾತು ಹೇಳ್ತಂತೆ ಜಟಾಯು. ವಿಂದ ಮುಹೂರ್ತ ಅಂತ ಹೇಳ್ತಾರೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯ ಮಧ್ಯಾಹ್ನ ಕಾಲ. ಅದು ಅಪಹರಿಸಿದ್ರೆ ಆವಾಗ ಅಪಹರಣ ಆದದ್ದು ಅದು ಎಂದೂ ಕೂಡ ಅದು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅವನಿಗೆ. ನೀನು ಹುಡುಕು ರಾಮ, ಸಿಕ್ಕೇ ಸಿಗ್ತಾಳೆ ಅಂತ ಹೇಳಿ. ಇಷ್ಟು ಹೇಳಿ ನಂದು ಶಕ್ತಿ ಸಾಲ್ದಾಗ್ತಾ ಇದೆ, ಹೋಗ್ತೇನೆ ನಾನಿನ್ನು ಅಂತ ರಾಮ 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 ಅನ್ಕೊಂಡೇ ದೇಹ ಬಿಟ್ಬಿಡ್ತಂತೆ. ದಶರಥನ ನೆನಪಾಯ್ತು ರಾಮಚಂದ್ರನಿಗೆ. ನನ್ನ ಜೊತೆಗೆ ನನ್ನ ತಂದೆ ಸ್ನೇಹಿತನೇ ಹೀಗಿದ್ದ ಅಂತಂದ್ರೆ ಇನ್ನು ನಮ್ಮ ಅಪ್ಪ ಹೇಗಿರಬೇಡ. ನನ್ನ ತಂದೆ ದೇಹ ಬಿಡುವಾಗಲೂ ನನ್ನ ಹೆಸರೇ ಹೇಳ್ಕೊಂಡು ಬಿಟ್ಟಿರ್ತಾನೆ, ಇವನು ನನ್ನ ಹೆಸರು ಹೇಳ್ಕೊಂಡು ಬಿಟ್ನಲ್ಲ ದೇಹ ಅಂತ. ತಂದೆಗೆ ದೇಹಕ್ಕೆ ಸಂಸ್ಕಾರ ಹೇಗೆ ಮಾಡಬೇಕೋ ಜಟಾಯುಗ್ ಹಾಗೆ ಮಾಡಿದ್ದಂತೆ ರಾಮಚಂದ್ರ. ಯಾರು ಮಾಡ್ಲಿಕ್ಕೆ ಸಾಧ್ಯ? ಇದನ್ನ ಕಲ್ಪಿಸ್ಕೊಂಡ್ರೆ ಆಶ್ಚರ್ಯ ಆಗ್ತದೆ. ಇದು ದಯೆ ಅಲ್ವೇ? ಇದು ದೊಡ್ಡವರ ಮೇಲೆ ಅವನಿಗಿರುವ ಒಂದು ವಿಶೇಷವಾದ ಭಕ್ತಿ ಅಲ್ವೇ? ಇಂಥವೆಲ್ಲ ಗುಣಗಳು ರಾಮನಲ್ಲಿ ಇತ್ತಂತೆ. ಆ ಜಟಾಯುವಿನ ದೇಹಕ್ಕೆ ತಾನೇ ಸಂಸ್ಕಾರ ಮಾಡಿ ಅದನ್ನ ಸದ್ಗತಿಗೆ ಕಳಿಸೋ ಹಾಗೆ ಮಾಡಿದ ಅಂತ ರಾಮಾಯಣದಲ್ಲಿ ಈ ಕಥೆಯನ್ನ ಸಂಗ್ರಹಿಸ್ತಾರೆ. ಹೀಗೆ ಅವನಿಗಿದ್ದ ದಯೆ, ಅವನು ಮಾಡ್ತಿದ್ದ ಪರೋಪಕಾರ, ಅವನಿಗಿದ್ದ ದೂರದೃಷ್ಟಿ, ಇನ್ನೊಬ್ಬರ ಜೊತೆಯಲ್ಲಿ ಅವನ ಸ್ವಭಾವ ಎಷ್ಟು ಸರಳ ಇತ್ತು, ಅವನ ಮಾತಿನಲ್ಲಿದ್ದಂತಹ ಮರ್ಮ ಯಾವುದೂ ಕೂಡ ಲೋಕದಲ್ಲಿ ಬೇರೆಯವರಲ್ಲಿ ಅಷ್ಟು ಸುಲಭ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ವ್ಯಕ್ತಿ ಶ್ರೀರಾಮಚಂದ್ರ ಅಂತ ವ್ಯಾಖ್ಯಾನ ಮಾಡ್ತಾರೆ. ಹೀಗೆ ಅವನ ದಯೆ ಚಿಂತನೆ ಮಾಡ್ತಾ ಇರಬೇಕು. ಅದು ನಮಗೆ ಯಾವಾಗಲೂ ತಾರಕವಾದದ್ದು. ಅವನ ಕರುಣೆ, ರಾಮನ ಕರುಣೆ. ಮೇಲಾಗಿ ರಾಮನಲ್ಲಿದ್ದ ತ್ಯಾಗ. ತ್ಯಾಗ ಅಂತೂ ರಾಮನಲ್ಲಿ ಅತ್ಯದ್ಭುತವಾಗಿತ್ತಂತೆ. ಭರತ ಎಷ್ಟು ಒತ್ತಾಯ ಮಾಡಿದರೂ ಕೂಡ ರಾಮ ಮಾತ್ರ ಅವನು ರಾಜ್ಯಕ್ಕೆ ಬರ್ಲಿಕ್ಕೆ ಒಪ್ಪಲಿಲ್ಲಂತ. ಕೊನೆಗೆ ಹೇಳ್ತಾನೆ ರಾಮನಿಗೆ ಭರತ, ಸರಿ ಕಾಡ್ನಲ್ಲಿ ಇಷ್ಟು ವರ್ಷ ವನವಾಸ ಅಂತ ಅಪ್ಪನಿಗೆ ಮಾತು ಕೊಟ್ಟಿದ್ದೀಯಲ್ಲ, ಅದೆಲ್ಲ ನಾನ್ ಪಾಲನೆ ಮಾಡ್ತೀನಿ ಇನ್ನೊತ್ತು. ನೀನು ಅಯೋಧ್ಯೆಗೆ ಹೋಗಿ ರಾಜನಾಗ್ಬಿಡು, ನೀನು ರಾಜನಾಗು, ನಾನು ಕಾಡಿನ ವನವಾಸ ಮಾಡ್ತೀನಿ. ಆವಾಗ ಅಪ್ಪನ ಮಾತು ಮೀರದಂತೂ ಆಗಲಿಲ್ಲ, ವನವಾಸ ನಾನು ಮಾಡ್ತೀನಿ. ಪ್ರಾಯ ನಾವ್ ಯಾರಾದ್ರೂ ಆಗಿದ್ರೆ ಎಷ್ಟು ಖುಷಿ ಪಡ್ತಿದ್ದೆ. ಒಳ್ಳೆ ಆಫರ್ ಕೊಟ್ಟಿದ್ದಾನೆ ಭರತ. ಈಗಲೇ ನಾವು ಎಷ್ಟು ಮಂದರಿದ್ದೇವೆ ಅಂದ್ರೆ ಅನ್ಲಿಮಿಟೆಡ್ ಟಾಕ್ ಟೈಮ್ ಅಂದ ಕೂಡಲೇ ರೀಚಾರ್ಜ್ ಮಾಡೋ ಮಹಾನುಭಾವರು ನಾವೆಲ್ಲ. 1 GB 1 GB ಫ್ರೀ ಅಂದ ಕೂಡಲೇ ಮತ್ ನಾಳೆ ರೀಚಾರ್ಜ್ ಮಾಡೋ ಮಹಾನುಭಾವರು ನಾವೆಲ್ಲ. ಇದನ್ನೆಲ್ಲ ನೋಡಿದ್ರೆ ಆಶ್ಚರ್ಯ ಆಗ್ತದೆ. ಎಂಥ ತ್ಯಾಗ ರಾಮಂದು. ಬೇಡ ಅಂತ ಒಂದು ಬಾರಿ ಹೇಳಿದ ಮೇಲೆ ಬೇಡ ಅನ್ಬಿಟ್ನಂತ. ಈ ತ್ಯಾಗ ರಾಮನಲ್ಲಿ ಇದ್ದದ್ದೇ ಜಗತ್ತಿನಲ್ಲಿ ಇವತ್ತು ನಾವೆಲ್ಲ ರಾಮನ ಸ್ಮರಣೆ ಮಾಡ್ಲಿಕ್ಕೆ ಕಾರಣ ಆಗ್ತದೆ. ಆದ್ರೆ ರಾವಣನಲ್ಲಿ ಇದು ವಿಪರೀತ. ಅವನು ಭೋಗಿ, ಇವ ತ್ಯಾಗಿ, ಅವನು ಭೋಗಿ. ಇವನು ಅನುರಾಗಿ, ಅವನು ಕಾಮಿ. ಕಾಮ ದೋಷ, ಅನುರಾಗ ದೋಷ ಅಲ್ಲ. ಇದೆಲ್ಲ ರಾಮನಲ್ಲಿ ನಾವು ಕಾಣಬೇಕಾದದ್ದು. ಒಬ್ಬ ವೆಸ್ಟರ್ನ್ ಫಿಲಾಸಫರ್ ಹೇಳ್ತಾನೆ, ಬೇರೆ ಬೇರೆ ದೇಶಗಳಲ್ಲಿ ಸುತ್ತಿ ಲೈಬ್ರರಿಯಲ್ಲಿ ಪುಸ್ತಕ ಓದಿದ್ನಂತ, ಹಿಸ್ಟ್ರಿ ಸ್ಟಡಿ ಮಾಡಿದ.
ಮಾಡಿ ಅವನಿಗೆ ಭಾರತಕ್ಕೆ ಬರೋಣ ಅನಿಸಿ ಇಲ್ಲಿ ಲೈಬ್ರರಿಗೆ ಬಂದಾಗ ರಾಮಾಯಣ ಸಿಕ್ತಂತ ಅವನ ಕೈಗೆ. ಅದನ್ನು ಸ್ಟಡಿ ಮಾಡಿ ಉಳಿದೆಲ್ಲ ನೋಡಿ ಬಂದಿದ್ದ. ಇದನ್ನು ಸ್ಟಡಿ ಮಾಡಿ ಕೊನೆಗೆ ಒಂದು ಗ್ರಂಥ ಬರೆದ. ಇಷ್ಟು ರಾಜರ ಇತಿಹಾಸಗಳನ್ನ ನಾನು ಓದಿ ಬಂದೆ, ಎಲ್ಲೂ ಕಾಣದ ಸಂಗತಿ ನನಗೆ ಕಂಡದ್ದು ಅಂದ್ರೆ ಭಾರತದ ರಾಮಾಯಣದಲ್ಲಿ ಅಂತ ಬರೆದ. ಏನ್ ಕಂಡಿತ್ತು ಅಂದ್ರೆ ಎಲ್ಲಾ ರಾಜರ ಇತಿಹಾಸದಲ್ಲೂ ರಾಜ್ಯ ಕೈತಪ್ಪಿ ಹೋಗ್ತದೆ ಅಂದ್ರೆ ಸಾಕು, ಅದಕ್ಕೆ ಯಾರ್ಯಾರು ಹಿಂದೆ ಸಂಚು ರೂಪಿಸಿರ್ತಾರ ಅವ್ರ ತಲೆ ಕತ್ತರಿಸೋರೇ ಇದ್ದ. ತಮ್ಮ ಕೈ ತಪ್ಪಿ ಹೋಗ್ಬಾರ್ದು, ತಮ್ಮ ಹಿಡಿತ ತಪ್ಪಬಾರ್ದು. ಅಂದ್ರೆ ರಾಜ್ಯದ ಮೇಲೆ ಬಲವಂತವಾಗಿ ಹಗೆ ಸಾಧಿಸಿ ದ್ವೇಷ ಮಾಡಿ ತಮ್ದು ಅಂತ ಮಾಡಿಕೊಳ್ಳಿಕ್ಕೆ ಎಷ್ಟು ರಕ್ತಪಾತ ಬೇಕಾದ್ರೂ ಮಾಡ್ತಿದ್ರಂತೆ. ಒಬ್ಬನೇ ಒಬ್ಬ ವ್ಯಕ್ತಿ ಅಂತ ಬರ್ದಾವ. ರಾಜ್ಯ ನೀನ್ ತಗೊಳ್ಳೋ ಅಂದ್ರೂ ಬ್ಯಾಡ ಅಂತಂದ ಒಬ್ಬ ವ್ಯಕ್ತಿ ರಾಜ ಅಂದ್ರೆ ರಾಮ ಅಂತ ಬರದ್ನಂತ. ಕಾಲ್ ತನಕ ತಂದಿಟ್ಟಿದ್ದಾನೆ, ನೀನೇ ರಾಜನಾಗ್ಬೇಕು ಅಂತ ಭರತ, ಆದ್ರೆ ಬೇಡ ಅಂತಂದ. ಇದು ಆಶ್ಚರ್ಯ ಅಂತ ಬರೀತಾನೆ. ಎಲ್ಲಾ ಇತಿಹಾಸಗಳಲ್ಲಿ ಎಲ್ಲಾ ದೇಶದ ರಾಜರುಗಳು ಅಣ್ಣ ತಮ್ಮಂದ್ರಲ್ಲಿಯೂ ಕೂಡ ತಮ್ಮ ಅಧಿಕಾರಕ್ಕೆ ಹೊಡೆದಾಡಿ ಜಗಳಾಡಿದವರಾದರೆ, ಬೇಕು ಅಂತ ಹೊಡೆದಾಡಿದವರ ಜಗಳಕ್ಕೂ ಬೇಡ ಅಂತ ಹೊಡೆದಾಡಿದವರ ಜಗಳಕ್ಕೂ ವ್ಯತ್ಯಾಸ ಇದೆ. ಬೇಡ ಅಂತ ಜಗಳಾಡಿದ ಕಥೆ ರಾಮಾಯಣದಲ್ಲಿ ಮಾತ್ರ ಇದೆ ಅಂತಂದಂತ. ಯಾಕಂದ್ರೆ ಭರತ ಅಂತಾನೆ ನನಗ ರಾಜ್ಯ ಬೇಡ, ರಾಮ ಅಂತಾನೆ ನನಗ ರಾಜ್ಯ ಬೇಡ. ಇದೆಂಥ ವಿಚಿತ್ರ, ಇದೆಂಥ ತ್ಯಾಗ, ಆಲೋಚನೆ ಮಾಡ್ರಿ. ಈ ತ್ಯಾಗವೇ ಅರ್ಥ ರಾಮನನ್ನ ದೈವತ್ವದ ಕಡೆ ಕರೆದುಕೊಂಡು ಹೋಗ್ತದೆ. ಇದು ಭಾರತೀಯ ವ್ಯವಸ್ಥೆಯಲ್ಲಿ ನಾವು ಕಂಡುಕೊಳ್ಬೇಕಾದ ಸತ್ಯ ಅಂತ ಹೇಳ್ತಾರೆ. ಹೀಗೆ ರಾಮನ ತ್ಯಾಗ, ರಾಮನ ಸರಳತೆ, ರಾಮನ ಸಜ್ಜನಿಕೆ, ಅವನೊಳಗಿರುವ ದೈವತ್ವ, ಅವನು ನೀಡ್ತಾ ಇದ್ದ ಅಭಯ, ಇದೆಲ್ಲ ಒಂದರ ಮೇಲೆ ಒಂದೊಂದು ನಮಗೆ ಸಂದೇಶ ಕೊಡುವಂತಹದ್ದು ಅಂತ ತಿಳಿಸ್ತಾ, ಇವತ್ತಿನ ರಾಮನವಮಿಯ ಈ ಪರ್ವಕಾಲದಲ್ಲಿ ಮನೆ ಒಳಗೆ ವಿಶೇಷವಾಗಿ ರಾಮಾಯಣದ ಪಾರಾಯಣ ನಡೆಸಿದ್ದಾರೆ. ರಾಮನ ಸ್ಮರಣೆ, ರಾಮನ ಭಜನೆ ಆಗಿದೆ, ರಾಮನ ಪೂಜೆ ಆಗಿದೆ. ಹಾಗಾಗಿ ಎಲ್ಲ ಆಪತ್ತುಗಳು ಇದರಿಂದ ರಾಮ ಪರಿಹಾರ ಮಾಡ್ತಾನೆ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವ ಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಎಷ್ಟು ಬಾರಿ ನಮಸ್ಕರಿಸಿದರೂ ಕಡಿಮೆ, ಭೂಯೋ ಭೂಯೋ ನಮಾಮ್ಯಹಂ. ಅಂಥ ರಾಮ ಎಲ್ಲ ಆಪತ್ತುಗಳನ್ನು ಪರಿಹರಿಸಲಿ, ಮೇಲಿಂದ ಮೇಲೆ ಅವನ ಅನುಗ್ರಹದಿಂದ ನಮ್ಮ ಮನೆ ಒಳಗೆ ಸುಖ ಶಾಂತಿ ಎಲ್ಲ ನೆಲೆಸಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ, ನಮ್ಮ ಹರಿರಾಮ್ ಅವರು ಬಹಳ ಶ್ರದ್ಧೆಯಿಂದ ಮನೆಯಲ್ಲಿ ಇಂಥ ರಾಮನ ನವಮಿಯ ಪರ್ವಕಾಲದಲ್ಲಿ ಬರಬೇಕು, ಒಂದೇನಾದ್ರೂ 4 ಒಳ್ಳೆ ಮಾತು ಹೇಳಬೇಕು ಅಂತ ಅಪೇಕ್ಷೆ ಪಟ್ರು. ಸರಿ, ನಾನು ಹೂ ಅಂತಂದಿದ್ದೆ. ರಾಮನವಮಿ ಬೇರೆ ಬೇರೆ ಕಾರ್ಯಕ್ರಮಗಳಿರ್ತಾವೆ, ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಆತಂಕ ಆಗಿತ್ತು. ಆದ್ರೂ ಅವೆಲ್ಲ ಕಾರ್ಯಕ್ರಮಗಳು ಸರಿ ಆಯ್ತು. ಇಲ್ಲೂ ಕೂಡ ರಾಮನವಮಿಯ ಉಪನ್ಯಾಸಕ್ಕೆ ಭಗವಂತನೇ ಒದಗಿಸಿಕೊಟ್ಟ ಅಂತ ರಾಮನ ಸ್ಮರಣೆ ಮಾಡ್ತಾ, ಎಲ್ಲ ಕುಟುಂಬದ ಪರಿವಾರದ ಎಲ್ಲ ಸದಸ್ಯರಿಗೆ, ಸಣ್ಣ ವಯಸ್ಸಿನವರಿಗೆ, ಹಿರಿಯ ವಯಸ್ಸಿನವರಿಗೆ, ಮಧ್ಯ ವಯಸ್ಸಿನವರಿಗೆ ಸೀತಾಪತಿ ಶ್ರೀರಾಮಚಂದ್ರ ಅಭಯ ನೀಡಲಿ, ಅಭಯ ಪ್ರದಾನ ಮಾಡಲಿ, ರೋಗ ರುಜಿನಗಳು ಯಾವುದು ಬರದಂತೆ ಅನುಗ್ರಹಿಸಲಿ, ಸಂಪತ್ತನ್ನು ಅಭಿವೃದ್ಧಿ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ 2 ಮಾತನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ.